ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಆಂತರ್ಯ. ಮೀಟ್ ಕೃಷ್ಣ. ಅಣ್ಣ ಬೆಳಿಗ್ಗೆ ಎದ್ದ ತಕ್ಷಣ ಎಣ್ಣೆ ಹೊಡಿತಾನ, ಫ್ರೆಂಡ್ಸ್ ಜೊತೆಗೆ ತಿರುಗಾಡ್ತಾನ, ಹುಡುಗಿಯರ ಜೊತೆಗೆ ಡ್ಯಾನ್ಸ್ ಮಾಡ್ತಾನ, ಪಬ್ಲಿಕ್ ಪ್ಲೇಸ್ ನಾಗ ಸ್ನಾನ ಮಾಡ್ತಾನ, ರಾತ್ರಿ ಹಾಕದಂಗ ಎಣ್ಣೆ ಹೊಡಿತಾನ. ಇಷ್ಟೆಲ್ಲ ಚಟಗಳನ್ನ ಮಾಡಿ ಚಟ ಚಕ್ರವರ್ತಿ ಅಂತಾನ ಬಿರುದು ತಗಂದ್ರ ಇವನು ಆರ್ಮಿಗೆ ಸೇರ್ತಾನಂತೆ. ಆರ್ಮಿಗೆ ಸೇರ್ಬೇಕು ಅನ್ನೋ ನನ್ ಕನ್ಸು ಹಾಗೆ ಉಳ್ಕೊಳತ್ತೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಕೃಷ್ಣ ಎಂತ ಪ್ಲೇ ಬಾಯ್ ಅದನಂದ್ರ ರಾತ್ರಿ ಕರಿಷ್ಮನ್ ಜೊತೆಗೆ ದಬಡಿ ದಿಬಡಿ ಮಾಡಕ್ ಹೋಗಾನ, ಬಟ್ ಬೆಳಿಗ್ಗೆ ಶೀಲನ್ ಜೊತೆಗೆ ಡ್ಯಾನ್ಸ್ ಮಾಡ್ತಾನ, ಮಧ್ಯಾಹ್ನ ಶರಣ್ಯನ್ ಜೊತೆಗೆ ಟೀ ಕುಡಿತಾನ. ಆದ್ರ ರಾತ್ರಿ ಹಾಕದಂಗ ಅದ ಶರಣ್ಯ ಡ್ರೆಸ್ ಚೇಂಜ್ ಮಾಡೋದನ್ನ ಕದ್ದು ಕದ್ದು ಬೈನಾಕುಲರ್ ಇಂದ ನೋಡ್ತಾನ. ಹುಡುಗಿರ್ನ ಡ್ರೆಸ್ ತರ ಚೇಂಜ್ ಮಾಡ ಇವನು ಟ್ರೂ ಲವ್ ಬಗ್ಗೆ ಡೈಲಾಗ್ಸ್ ಹೊಡಿತಾನ. ನನ್ನಿಂದ ನೀನ್ ಯಾವತ್ತೂ ದೂರ ಆಗಲ್ಲ ತಾನೆ? ನನ್ನಿಂದ ನೀನ್ ದೂರ ಹೋದ್ರು ನೀನ್ ಎತ್ತಾಗೋ ಬಂದ್ ಪ್ರೀತಿ ಮಾಡ್ತೀನಿ ಕಣೆ. A few moments later. ನನ್ನ ಕ್ಷಮಿಸು ಶರು, ನಮ್ಮಮ್ಮ ನಮ್ಮ ಮದ್ವೆಗೆ ಒಪ್ಕೊಳ್ತಾ ಇಲ್ಲ. ಅವ್ರಿಗೆ ನೋವು ಕೊಟ್ಟು ನಾವು ಮದ್ವೆ ಆಗೋದ್ರಲ್ಲಿ ಏನ್ ಖುಷಿ ಇದೆ ಹೇಳು? ಕೃಷ್ಣ ಇಷ್ಟೊಂದ್ ಕೆಟ್ಟನಿದ್ರು ಅವ್ರ ಅಮ್ಮ ಮಾತ್ರ ಬಹಳ ಒಳ್ಳೆಯದ್ರ. ಬೇಕಿದ್ರೆ ನೀವ ನೋಡ್ರಿ. ಅಕ್ಕ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ತುಳಸಿ ಗಿಡಕ್ಕೆ ಪೂಜೆ ಮಾಡಿ, ಆಮೇಲೆ ಸತ್ರ ಹಾಕಿ ಗಂಡನ್ ಫೋಟೋಕ್ ಪೂಜೆ ಮಾಡಿ, ಲಾಸ್ಟಿಗೆ ದೇವ್ರಿಗೆ ಪೂಜೆ ಮಾಡ್ತಾಳ. ಗಂಡ ಸತ್ತದ್ರ ಸತಿಗೂ ಅಕ್ಕ ಕುತ್ತಿಗೆಗ ತಾಳಿ ಇಟ್ಕೊಂಡಾಳ, ಅಣಿಮ್ಯಾಗ ಕುಂಕುಮ ಇಟ್ಕೊಂಡಾಳ. ಇವೆರಡು ಇಟ್ಕೊಂಡ್ ಸಾಕಾಗಿಲ್ಲ ಅಂತ ಒಂದ್ ಅಫೇರ್ ಇಟ್ಕೊಂಡಾಳ. ಅಕ್ಕ ಅಫೇರ್ ಇಟ್ಕೊಂಡ್ರ ಅದಲ್ದೆ ಆಕಿ ಗಂಡನ್ ಫೋಟೋ ಮುಂದೆ ಹೆಂಗ್ ಮಾತಾಡ್ತಾಳ ನೋಡ್ರಿ. ನಾನ್ ನಿಮ್ ಜೊತೆ ಸಂಸಾರ ಮಾಡಿದ ಆ ಪ್ರೀತಿಯ ದಿನಗಳು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಹಸಿರಾಗಿರುತ್ತೆ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅಫೇರ್ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಾರ. ಈಕಿ ಮಗುನ್ ಲವ್ನ ಒಪ್ಕೊಳಕತ್ತಿಲ್ಲ. ಈ ಅಮ್ಮನ ಮೇಲೆ ನಿನಗೆ ಪ್ರೀತಿ ಇರೋದೇ ಆದ್ರೆ ಅವಳನ್ನು ಮರ್ತು ಬಿಡು. ಮಾತೇ ಇಲ್ಲ. ಅಮ್ಮನ ಅಫೇರ್ ಬಗ್ಗೆ ಕೃಷ್ಣಗ ಗೊತ್ತಿಲ್ಲ. ಯಾಕಂದ್ರೆ ಅಣ್ಣ ಎನಿ ಟೈಮು ತನ್ನ ಫ್ರೆಂಡ್ಸ್ ಜೊತೆಗೆ ಇರ್ತಾನ. ಕೃಷ್ಣನ್ ಫ್ರೆಂಡ್ಸ್ ಅವನ ಜೊತೆಗೆ ಅಡ್ಡಾಡ್ತಾರ, ಅವ್ನ ಲವ್ ಗೆ ಹೆಲ್ಪ್ ಮಾಡ್ತಾರ. ಅವ್ನ ಗಾಡಿಯಾಗ ಪೆಟ್ರೋಲ್ ಖಾಲಿಯಾಗಿ ನಿಂತಾಗ ಪೆಟ್ರೋಲ್ ತಂದು ಕೊಡ್ತಾರ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಎನಿ ಟೈಮ್ ಕೃಷ್ಣಗ್ ಬಿಲ್ಡಪ್ ಕೊಡೋದ ಅವ್ನ ಫ್ರೆಂಡ್ಸಿನ ಕೆಲಸ. ಲೋ ಮಗ, ಕೃಷ್ಣ ಜೊತೆಲಿ ಇಲ್ಲ ಅಂದ್ರೆ ಒಡೆಯ ಎಣ್ಣೆ ಕೂಡ ಕಿಕ್ ಕೊಡೆಯಲ್ಲ. ಹುಡುಗಿರ್ ನಿನ್ ಕಂಡ್ರೆ ರಪಾ ರಪಾ ಅಂತ ಬಿದ್ದೋಗ್ತಾರೆ. ನೀನ್ ಏನೇ ಹೇಳು ಕೃಷ್ಣ, ಬಲ ಕಿಲಾಡಿ ಕಣೋ ನೀನು. ಇವಳೊಬ್ಳೆ ಅನ್ಸುತ್ತೆ ಕೃಷ್ಣ ನಿನ್ ಕಣ್ಣಿಗೆ ಬೀಳದೆ ಎಸ್ಕೇಪ್ ಆಗಿರೋಳು. ಈ ಕೃಷ್ಣ ಏನೇ ಮಜಾ ಮಾಡ್ಕೊಂಡಿದ್ರು ಡೈಲಿ ಸಿನ್ಸಿಯರ್ ಆಗಿ ಕರೆಕ್ಟ್ ಟೈಮ್ ಬಂದು ಸ್ಟಂಟ್ ಪ್ರಾಕ್ಟೀಸ್ ಮಾಡ್ತಾನಮ್ಮ. ನೀನೇನೇ ಹೇಳೋ ಕೃಷ್ಣ, ಹುಡುಗಿರ್ ಪಟಾಯಿಸೋದ್ರಲ್ಲಿ ಬಲೆ ಎಕ್ಸ್ಪರ್ಟ್ ಕಣ ನೀನು. ಅಂತ ಸೀಕ್ರೆಟ್ ಏನೋ ಆಯ್ತು ನಿನ್ನಲ್ಲಿ. ಮೀಟ್ ಶರಣ್ಯ. ಅಕ್ಕ ಕೃಷ್ಣನ್ ಜೊತೆಗೆ ಗಿಟಾರ್ ಬಾರಿಸ್ತಾಳ. ಕೃಷ್ಣನ್ ಬೈಕ್ ಹತ್ಕೊಂಡು ಕಾಲೇಜಿಗೆ ಹೋಗಾಳ. ಕೃಷ್ಣನ್ ಜೊತೆಗೆ ಪಿಕ್ನಿಕ್ಗೂ ಹೋಗಾಳ. ಕೃಷ್ಣನ್ ಜೊತೆಗೆ ಇಲ್ಲಿಗೆಲ್ಲ ಹೋಗಿರಾಕಿ ಓಯಕ್ ಹೋಗ್ಲಿಲ್ಲಂಗಿರ್ತಾಳ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಅಕ್ಕ ಇಡೀ ಫಿಲ್ಮ್ ತುಂಬಾ ಚೈಲ್ಡ್ ತರ ಬಿಹೇವ್ ಮಾಡಾಳ. ಹೌದು, ನಾನಿನ್ನು ಎಳೆ ಪಾಪು, ನಿಂಗೆ ಗೊತ್ತಿಲ್ವಾ? ಅಲ್ಲಿ ನೋಡ ಅವಳು ಒಳ್ಳೆ ಚೈಲ್ಡ್ ತರ ಆಡ್ತಾ ಇದ್ದಾಳಲ್ಲೋ. ಚೈಲ್ಡ್ ತರ ಬಿಹೇವ್ ಮಾಡಿದ್ಮ್ಯಾಗ ಚೈಲ್ಡ್ ತರ ಹಳ್ಳಿಲ್ದಂಗಿರ್ತಾಳ. ಫಿಲಿಂ ಸ್ಟಾರ್ಟ್ ಹಾಕೋದಂಗ ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳ್ತಾರ. ಬಟ್ ಇಷ್ಟೊಂದ್ ಸಲ ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆನೇ ಇರ್ಲಿಲ್ಲ. ಅಣ್ಣ ಅದು ಹೂವಿನ ಅಡಗಲಿ ಅಲ್ಲ, ಹೂವಿನ ಹಡಗಲಿ. ಫಸ್ಟ್ ಸೀನ್ ನಾಗ ಪೇಪರ್ ತೋರಿಸ್ತಾರ. ಅಲ್ಲ, ಕೋಟಿ ಕೋಟಿ ಹಾಕಿ ಫಿಲಿಮ್ ನ ತೆಗಿತೀರಿ ಅಂತಂದ್ರೆ ಒಂದ್ ಪೇಪರ್ ನ ಪ್ರಿಂಟ್ ಹೊಡ್ಸಕ್ ಆಗ್ಲಿಲ್ಲ ನಿಮ್ ಕೈಲೇ. ನೋಡ್ರಿ ಇದನ್ನ ಮ್ಯಾಗಿಂದ ಅಂಟ್ಸರ್ ಅಂತ ಎಷ್ಟು ಕ್ಲಿಯರ್ ಆಗಿ ಕಾಣಿಸಕತೈತಿ. ಸ್ಟಾರ್ಟಿಂಗ್ ಬರೋಂತ ಸೀನ್ ಗಳನ್ನ ನೋಡಿ ಇದು ದೇವ್ದ ಫಿಲಿಂ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಪ್ರೀತಿ ಅನ್ನೋದೇ ಒಂದು ಸುಂದರವಾದ ಪ್ರಪಂಚ. ಬಟ್ ಇದು ಯಾವ ತರದ ಪ್ರಪಂಚನ? ನಡೆಯಕರ ಹೂ ಹಾಕ್ಯಾರಲ್ಲ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸೊ ಶರಣ್ಯ ಕಿರಣ್ ನ ಲವ್ ಮಾಡಕತ್ತಾಳ. ಇನ್ನೇನು ಅಕ್ಕ ಎಲ್ಲಾ ಹುಡುಗಿಯರ್ ಕೇಳ ಅಂತ ಕ್ವಶನ್ ಕೇಳ್ತಾಳ. ಕಿರಣ್, ನೀನ್ ಎಷ್ಟು ಇಷ್ಟಪಡ್ತೀಯಾ? ಈಗ ಕಿರಣ್ ಎಷ್ಟು ಇಷ್ಟಪಡ್ತೀನಂತ ಪ್ರಾಕ್ಟಿಕಲ್ ಆಗೇ ತೋರ್ಸ್ಬಿಡ್ತಾನ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಕಿರಣ್ಣಿಗೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಕಿರಿಕಾದಾಗ ಕೆಲವು ರೌಡಿಗಳು ಅವನನ್ನ ಸಾಯ್ಸಕ್ ಅಂತ ಅಟ್ಸ್ಕೊಂಡ್ ಬರ್ತಾರ. ಇವನು ನೋಡ್ರಿ ರಾತ್ರಿ ಹೊತ್ನಾಗ ಬರೇ ಮೈಯಾಗ ಬಂದಾನ. ಅಲ್ಲ, ಇಲ್ಲಿ ಮುಂದಿರ ಮಾಸ್ಕ್ ಹಾಕೊಂಡಲ್ಲ, ಇವ್ರು ನೋಡ್ರಿ ಹಿಂದಿದ್ರು ಮಾಸ್ಕ್ ಹಾಕೊಂಡಾರ. ಕಿರಣ್ಗೆ ಇಲ್ಲಿ ಗನ್ ಸಿಕ್ಕದ್ಕ ರೌಡಿಗಳಿಗೆ ಶೂಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನ. ನೆಕ್ಸ್ಟ್ ದಿನ ಶರಣ್ಯಾಗ ಸ್ಕೂಟಿ ಕಳ್ಸ್ಬೇಕಂತ ಅಣ್ಣ ಹೊಸ ಸ್ಕೂಟಿನ ತಂದಾನ. ಬಟ್ ಕಿರಣ್ ಟಾಯ್ಲೆಟ್ ಮಾಡಕಂತ ಇಳಿದಾಗ ಅಕ್ಕ ಸ್ಕೂಟಿನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳ. ಆದ್ರೆ ಎದುರಿಗೆ ಜೀಪ್ ಬರಕತೈತಿ. ಶರಣ್ಯನ್ನ ಕಾಪಾಡ್ಬೇಕಂತ ಕಿರಣ್ ಫುಲ್ ಸ್ಪೀಡ್ ಆಗಿ ಓಡೋಕನ. ಬಟ್ ಈ ತರ ಸೂಟ್ ಜೊತೆಗೆ ಹಾಕ್ಯಾನಂತ ಬೂಟ್ ನ ಜೀನ್ಸ್ ಪ್ಯಾಂಟ್ ಜೊತೆಗೆ ಹಾಕ್ಯಂದ್ರ ದೇವ್ರ ಸುಮ್ನಿರ್ತಾನ. ಕಿರಣ್ ನ ಊತಾಕರ ಅವ್ರಮ್ಮ ಶರಣ್ಯಾಗ ಅವ್ನ ಮಕ ನೋಡಕ್ ಬಿಡಲ್ಲ. ಎಷ್ಟು ಊಕದ್ರು ಜಗ್ಗೋದಿಲ್ಲ ಅಂತೀಯಲೇ. ಬೈ ದ ವೇ ಕಿರಣಿನ ಅಮ್ಮ ಬಾಳ ಸಿಟ್ಟಾಗ್ಯಾರ. ಇಲ್ಲಿ ಹಿಂದ್ಗಡೆ ಇರೋನು ಬಿಗ್ ಬಾಸ್ ಕರಿಬಸಪ್ಪ ಅಲ್ಲ. ನೀನು ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ, ನಿನ್ನ ದುರಾಭ್ಯಾಸಗಳಿಂದ ನೀನು ದಾರಿ ತಪ್ಪಿದ್ಯಾ. ಲಾಸ್ಟ್ ಟೈಮ್ ಬಾಯ್ ಫ್ರೆಂಡ್ ನ ನೋಡಕ್ ಆಗ್ಲಿಲ್ಲ ಅಂತ ಶರಣ್ಯ ವೆಟ್ಟಕಾಳ. ಯಾಕಂದ್ರ ಮಳೆ ಬರ್ತತಿ. ಶರಣ್ಯ ಆಕಿ ಫ್ರೆಂಡ್ ಶಾಂತಿ ಹತ್ರ ಬರ್ತಾಳ. ಯಾಕೆ ಶರು, ಏನಾಯ್ತು?
ಮನಿಗೆ ಯಾರ ಸಂಬಂಧಿಕರು ಬಂದಾಗ ನಾನು ಹಿಂಗ ನೋಡೋದು. ಬೈ ದ ವೇ ಶರಣ್ಯಾಗ ಉಳ್ಕಣಕ್ ಜಾಗ ಇಲ್ಲ, ಅದಕ್ಕೆ ಅಳಕತ್ತಾಳ. ಇವಳು ನನ್ನ ಫ್ರೆಂಡು, ಪೇಯಿಂಗ್ ಗೆಸ್ಟ್ ಆಗಿ ನನ್ನ ಜೊತೆ ಇಲ್ಲೇ ಇರ್ತಾಳೆ. ಅವಳ ಅಮೌಂಟ್ನ ನಾನು ಪೇ ಮಾಡ್ತೀನಿ. ನೆಕ್ಸ್ಟ್ ದಿನ ಶರಣ್ಯ ಶಾಂತಿಂಗ್ ಕರ್ಕೊಂಡು ಕಿರಣಿನ್ ಸಮಾಧಿ ಹತ್ರ ಬರ್ತಾಳ. ಇದು ನನ್ ಪ್ರೀತಿ ಕಿರಣ್ ಸಮಾಧಿ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರ ಶರಣ್ಯಗಿಂತ ಶಾಂತಿನ ನೋಡಕ್ ಚೆನ್ನಾಗದಳ. ಅವನು ನನ್ನಿಂದ ಎಲ್ಲೂ ದೂರ ಹೋಗಿಲ್ಲ, ಇಲ್ಲೇ ಉಸಿರಾಡ್ತಾ ಇದ್ದಾನೆ. ಉಸುರಂತ್ರು ಆಳಕತ್ತಿಲ್ಲಕ್ಕ ಅವನು. ಶರಣ್ಯ ಸಡನ್ ಆಗಿ ಆಳಕತ್ತಿ ಬಿಡ್ತಾಳ. ನನ್ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಕಿರಣ್, ಇಲ್ಲೇ ಇರ್ತೀನಿ ಕಣೋ. ಬಟ್ ಶಾಂತಿಗೆ ಈಕಿ ಯಾಕೆ ಆಳಕತ್ತಾಳ ಅಂತ ಗೊತ್ತಾಗಿದ್ರಿಂದ ಸಮಾಧಾನ ಮಾಡ್ತಾಳ. ನಿನ್ನ ನಾನ್ ನೋಡ್ಕೊಳ್ತೀನಿ, ನಿನ್ಗೊಂದ್ ಕೆಲ್ಸ ನಾನ್ ಕೊಡಿಸ್ತೀನಿ. ಸೊ ಶಾಂತಿ ಇನ್ಫ್ಲೂಯೆನ್ಸ್ ಮಾಡಿದ್ಕ ಶರಣ್ಯಾಗ ಒಂದ್ ಕೆಲ್ಸ ಸಿಕ್ತತಿ. ನಿಮ್ಮನ್ನ ನಮ್ ಕಾಲೇಜ್ ಲೈಬ್ರರಿಯನ್ ಆಗಿ ಕೆಲ್ಸಕ್ಕೆ ಸೇರ್ಸ್ಕೋಬಹುದು. ಅಂಕಲ್ ಕೆಲ್ಸಕ್ಕೆ ಆಮೇಲೆ ಸೇರ್ಸ್ಕೊಂತ್ರಿ, ಒಂದ ಸಲ ಜೈ ಭಗೀರಥ ಅನ್ರಿ. ಜೈ ಭಗೀರಥ. ಶಾಂತಿ ಇನ್ಫ್ಲೂಯೆನ್ಸ್ ಮಾಡಿದ್ಮೇಲೆ ನಾನ್ ನಿಮಗೆ ಕೆಲಸ ಕೊಡ್ಲೇಬೇಕು. ಪರವಾಗಿಲ್ಲ ಬಿಡು, ನಮ್ ಶಾಂತಿ ಬ್ಯೂಟಿ ಜೊತೆಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇಟ್ಟಾಳ. ಶಾಂತಿ ಇನ್ಫ್ಲೂಯೆನ್ಸ್ ಮಾಡಿದ್ಮೇಲೆ ನಾನ್ ನಿಮಗೆ ಕೆಲಸ ಕೊಡ್ಲೇಬೇಕು. ಈ ಕಡೆ ಸೈಡ್ ಕೃಷ್ಣನ್ ಫ್ರೆಂಡ್ಸ್ ರಾತ್ರಿ 12 ಗಂಟೆಗೆ ಮಾತಾಡ್ತಿರ್ತಾರ. ರಾತ್ರಿ 12 ಗಂಟೆ ಆದ್ರೂ ಮನೆಗೆ ಹೋಗಿಲ್ಲ ಅಂದ್ರೆ ಹೊಡಿಯೋದ್ ಗ್ಯಾರಂಟಿ. ನೆಕ್ಸ್ಟ್ ಇವ್ರೆಲ್ರು ಮನೆಗೆ ಹೋಗಾರ. ನೋಡ್ರಪ್ಪ, ಈ ಆಂಟಿ ರಾತ್ರಿ 12 ಗಂಟೆಗೆ ಸೊಪ್ಪು ಸುಳಿ ಆಗತ್ತಾಳ. ಸೊ ಹೀರೋನ್ ಎಂಟ್ರಿಗೆ ಅಂತ ಒಂದ್ ಸಾಂಗ್ ಬರ್ತೈತಿ. ಬಟ್ ಈ ಸಾಂಗ್ ನಾಗ ಬರೋಂತ ಲಿರಿಕ್ಸ್ ಗೆ ಯಾರ್ ಲಕ್ಕ ಓಡಿಸಿದ್ರ ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಲಗೋ ಬೆಡ್ ಎಷ್ಟು ಉದ್ದ ಇದೆ ನೋಡ್ಲೇಬೇಡವು, ನಿನ್ನಷ್ಟಕ್ಕೆ ಕಾಲು ಚಾಚಿಕೋ ಫೀಲಿಂಗ್ ಬೇಡವು. ಏನೋ ಇದೆಲ್ಲ ಹಳೆ ಫಿಲಿಂ ನಾಗ ಹೀರೋ ಡ್ಯಾನ್ಸ್ ಮಾಡಕರ ಯಾರ ಒಬ್ನು ಬಂದು ಕೈ ಕೊಟ್ಟು ಹೀರೋನ್ ಜೊತೆ ಡ್ಯಾನ್ಸ್ ಮಾಡಿದಪ್ಪ ಅಂದ್ರ ಅವನು ಪಕ್ಕ ಕೊರಿಯೋಗ್ರಾಫರ್ ಆಗಿರ್ತಾನ. ಈ ಸಾಂಗ್ ನಾಗ ಡ್ಯಾನ್ಸ್ ಬಹಳ ಚೆನ್ನಾಗೈತಿ. ಬೆಂಕಿ ಬಿಡುತ್ತಮ್ಮ. ಎಲ್ಲಾ ಕೆಟ್ಟ ಕೆಲ್ಸಗಳನ್ನ ಹಗಲತ್ನಾಗ ಮಾಡಿ ಮುಗಿಸಿ ರಾತ್ರಿ ಹಾಕೋದಂಗ ಕೃಷ್ಣ ಏನಂತ ನೋಡ್ರಪ್ಪ. ಫೈಟ್ ಅಂದ್ರೆ ಆರ್ಮಿ ವಾನಲ್ಲಿ AK-47 ಹಿಡ್ಕೊಂಡು ಎನಿಮೀಸ್ ಜೊತೆ ಗುದ್ದಾಡೋದು. ಈ ಡೈಲಾಗ್ ಹೇಳಿದ್ ನೆಕ್ಸ್ಟ್ ಸೆಕೆಂಡ್ ಅಣ್ಣ ಏನಂತ ಕೇಳ್ರಿ. ಇಡೀ ಡಿಪಾರ್ಟ್ಮೆಂಟೇ ಬಂದ್ರು ಈ ಕೃಷ್ಣನ ಏನು ಮಾಡಕ್ಕಾಗಲ್ಲ. ಸರಿ ಆಯ್ತಪ್ಪ. ಕೃಷ್ಣ ಕರಿಷ್ಮನ್ ಕರ್ಕೊಂಡು ಹೋಗಿ ದಬಡಿ ದಿಬಡಿ ಮಾಡಕಂತ ಸ್ಕೆಚ್ ಹಾಕ್ಯಾನ. ಆದ್ರ ಕೃಷ್ಣನ್ ಫ್ರೆಂಡ್ 3 ಎಕ್ಸ್ಪೆಕ್ಟ್ ಮಾಡಕತ್ತಾನ. ಅಡ್ಜಸ್ಟ್ ಮಾಡ್ಕೊಳ್ಳೋ, ನಾನ್ ಕರಿಷ್ಮನ್ ಒಪ್ಪಿಸ್ತೀನಿ. ಇನ್ನೊಂದ್ ಕೃಷ್ಣನ್ ಫ್ರೆಂಡ್ ಒಳ್ಳೆ ಕ್ವಶನ್ ನ ಕೇಳ್ತಾನ. ಈಗ ಮೆಡಿಕಲ್ ಸ್ಟೋರ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಅದಕ್ಕೇನ್ ಮಾಡ್ತೀಯಾ? ನಿಮ್ಗೆ ಯಾಕೆ ಬೇಕದು? ಅದಕ್ಕೆ ನಮ್ ಸರ್ಕಾರದವ್ರೆ ಪ್ರತಿ ಥಿಯೇಟರ್ ಕಾಂಡೋಮ್ ಇಡ್ಬೇಕು ಅಂತ ರೂಲ್ಸ್ ಮಾಡಿಲ್ವಾ? ಅಣ್ಣ, ಈ ತರದ್ ಯಾರ ರೂಲ್ಸ್ ಮಾಡಿಲ್ಲ ನಮ್ ಸರ್ಕಾರದವರು. ನಮ್ ಕೃಷ್ಣ ಮ್ಯಾಜಿಕ್ ಮಾಡೋದ್ರಾಗ ಎಕ್ಸ್ಪರ್ಟ್ ಇರೋದ್ರಿಂದ ಥಿಯೇಟರ್ ಒಳಗಡೆ ಹೋಗಿ ತನಗ್ ಬೇಕಾಗಿರೋಂತ ವಸ್ತುನ ತಗೊಂಡ್ಬರ್ತಾನ. ಹಂಗ ವಾಚ್ಮೆನ್ ಗೆ ದುಡ್ಡು ಕೊಡ್ತಾನ. ಇನ್ನೇನು ಅಣ್ಣ ಕರಿಷ್ಮನ್ ಜೊತೆಗೆ ದಬಡಿ ದಿಬಡಿ ಮುಗಿಸಿ ಮನಿಗ್ ಬಂದು ಮಕ್ಕಂಡು ಬೆಳಿಗ್ಗೆ ಎದ್ದಾಗ ಕೃಷ್ಣರಮ್ಮ ಬೈತಾರ. 24 ಗಂಟೆ ಸಿಗರೇಟ್ ಸೇದೋದು, ಕುಡಿಯೋದು, ಪೋಲಿ ಬೀಳೋದು, ಏನೋ ಇದೆಲ್ಲ. ನೆಕ್ಸ್ಟ್ ಕೃಷ್ಣ ಅವ್ರ ಅಮ್ಮಗ್ ನೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ನೀ ನನ್ನನ್ನ ತುಂಬಾ ಪ್ರೀತಿಸ್ತೀಯ ಅಂತ ನಂಗೆ ಗೊತ್ತಮ್ಮ. ನಿನ್ನನ್ ಪ್ರೀತಿಸ್ತಾಳೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಫೇರ್ ಇಟ್ಕೊಂಡ್ರ ಆ ಅಂಕಲ್ ನಂತರೂ ಪಕ್ಕ ಪ್ರೀತಿಸ್ತಾಳಕಿ. ನೆಕ್ಸ್ಟ್ ಕೃಷ್ಣನಮ್ಮ ಏನಂತಾಳ ಕೇಳ್ರಿ. ಎಲ್ಲಾ ತಾಯಿಂದಿರ್ತಾರ ನಾನ್ ರೇಗಾಡ್ತೀನ. ಅಕ್ಕ ಸ್ವಲ್ಪ ಹೊತ್ತಿಗಿನ ಮುಂಚೆ ರೇಗಾಡಕತ್ತಿದ್ ನೀನು. 24 ಗಂಟೆ ಸಿಗರೇಟ್ ಸೇದೋದು, ಕುಡಿಯೋದು, ಪೋಲಿ ಬೀಳೋದು, ಏನೋ ಇದೆಲ್ಲ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನೀನ್ ಹೊತ್ತು ಗೊತ್ತಿಲ್ದೆ ಮನೆಗ್ ಬಂದ್ರೆ ನಾನ್ ಅದನ್ನ ಕೇಳಿದಿನ ಹೇಳು. ಸ್ವಲ್ಪ ಹೊತ್ತಿಗಿನ ಮುಂಚೆ ಕೇಳಿ ಅವ ತಾಯಿ. ನೀನ್ ನೋಡಿದ್ರೆ ಹೊತ್ತಿಲ್ದೆ ಹೊತ್ತಲ್ಲಿ ಮನೆಗ್ ಬರ್ತೀಯ. ಏನ್ ನಿನ್ ಕತೆ? ಕೃಷ್ಣನ್ ಫ್ರೆಂಡ್ ಜೋಶ್ಗೆ ಶಾಂತಿ ಅಂದ್ರ ಬಹಳ ಇಷ್ಟ. ಶಾಂತಿ, ನನ್ನ ಅರ್ಥ ಮಾಡ್ಕೊ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಬಟ್ ಶಾಂತಿಗೆ ಲವ್ ಮಾಡಕ್ ಇಷ್ಟ ಇಲ್ಲ. ಲೈಫ್ ಅಲ್ಲಿ ಏನಾದ್ರೂ ಸಾಧಿಸು, ಅದ ನಿನ್ ಜೊತೆ ಬರೋದು, ಈ ಲವ್ ಗಿವ್ ಅಲ್ಲ. ಪರವಾಗಿಲ್ಲ ಬಿಡು, ಶಾಂತಿಗೆ ಬ್ಯೂಟಿ ಜೊತೆಗೆ ಒಳ್ಳೆ ಬುದ್ಧಿನೂ ಐತಿ. ನನಗಂತೂ ಬಹಳ ಇಷ್ಟ ಆದ್ಲು ಶಾಂತಿ. ಬಟ್ ಶಾಂತಿ ಪಕ್ಕಕ್ಕಿರೋ ಶರಣ್ಯನ್ ಮ್ಯಾಗ ಕೃಷ್ಣನ್ ಕಣ್ ಬಿದ್ದತಿ. ಬೈ ದ ವೇ ಶಾಂತಿ ರಿಜೆಕ್ಟ್ ಮಾಡಿದ್ಕ ಜೋಶ್ ಬೇಜಾರಾಗಿ ಅಲ್ಲಿಂದ ವಾಪಸ್ ಬರ್ತಾನ. ಮೈ ಗರ್ಲ್ ಫ್ರೆಂಡ್ ಸೇಸ್ ಐ ನೀಡ್ ಟು ಬಿ ಮೋರ್ ಅಫೆಕ್ಷನೇಟ್. ಅಲ್ಲಣ್ಣ, ಹುಡುಗಿ ಕೈಯಾಗ ಪದೇ ಪದೇ ರಿಜೆಕ್ಟ್ ಆಗ್ತಾರ, ನಿನಗೆ ಈ ಡ್ರೆಸ್ ಹಾಕೇನೆ ಯೋಗ್ಯತೆನೇ ಇಲ್ಲ. ಎಮೋಷನಲ್ ಫುಲ್. ಸೊ ಕೆಲ್ಸ ಮುಗಿದ್ಮ್ಯಾಗ ಶರಣ್ಯ ಶಾಂತಿ ಕಾಲ್ ಮಾಡ್ತಾಳ. ಶಾಂತಿ, ಏನಿದು? ರಾತ್ರಿ ಕೃಷ್ಣ ಮತ್ತೆ ಅವನ್ ಫ್ರೆಂಡ್ಸ್ ಟೈಮ್ ಪಾಸ್ ಮಾಡ್ತಿರ್ತಾರ. ಇವ್ನು ನೋಡ್ರಿ ಹುಡುಗಿಗೆ ಗಿಟಾರ್ ಹೇಳ್ಕೊಟ್ಟಂಗ ಹುಡುಗು ಗಿಟಾರ್ ಹೇಳ್ಕೊಡಕತ್ತಾನ. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಯು ಕ್ಯಾರಿ ಆನ್ ಯುವರ್ ಯೋರ್ ಎಂಜಾಯ್, ಐ ಕ್ಯಾರಿ ಆನ್ ಮೈ ಎಂಜಾಯ್. ಅಣ್ಣ, ನೀನ್ ಮಾತಾಡಿದ ಇಂಗ್ಲಿಷ್ ಏನ್ರ ವಿಲಿಯಂ ಶೇಕ್ಸ್ಪಿಯರ್ ಕೇಳ್ಕೊಂಡ್ಬಿಟ್ಟಿದ್ರ ಶೇಕ್ ಮಾಡ್ಕೊಂಡ ಸತ್ತೋಗಿರಾನು. ಯು ಕ್ಯಾರಿ ಆನ್ ಯುವರ್ ಯೋರ್ ಎಂಜಾಯ್, ಐ ಕ್ಯಾರಿ ಆನ್ ಮೈ ಎಂಜಾಯ್. ನೆಕ್ಸ್ಟ್ ದಿನ ಶಾಂತಿ ಕೆಲ್ಸಕ್ಕೆ ಹೋಗಕತ್ತಿಲ್ಲ. ಇನ್ನು ರೆಡಿನೇ ಆಗಿಲ್ವಲ್ಲೇ? ಪೀರಿಯಡ್ ಫಸ್ಟ್ ಡೇ, ಅದಕ್ಕೆ ಸ್ವಲ್ಪ ಜಾಸ್ತಿ ಸುಸ್ತಾಗ್ತಿದೆ. ಶಾಂತ ಹೇಳ್ತಿರೋದು ಕರೆಕ್ಟ್ ಬಿಡ್ರಿ. ಮ್ಯಾಥ್ಸ್ ಪೀರಿಯಡ್ ಇದ್ದಾಗ ನನಗೂ ಬಹಳ ಸುಸ್ತಾಗಿರ್ತೈತಿ. ನನ್ಗೆ ಅರ್ಥ ಆಗತ್ತೆ. ಶರಣ್ಯನ ಲಾರಿ ಆಕ್ಸಿಡೆಂಟ್ ಇಂದ ಕಾಪಾಡಿ ಕೃಷ್ಣ ಆಕಿನ ಇಂಪ್ರೆಸ್ ಮಾಡ್ತಾನ.
ಇನ್ನೇನು ಹುಡುಗಿ ತಿರುಗಿ ನೋಡಿದ್ಲ ಅಂದ್ರ ಬಿದ್ಲಂತಾನ ಅರ್ಥ. ನೆಕ್ಸ್ಟ್ ದಿನ ಪ್ಲಾನ್ ಮಾಡಿ ಕೃಷ್ಣ ರೋಡ್ ಸೈಡ್ 3 ಜನ ಮಂಗಳಮುಖಿಯಾರನ್ನ ನಿಲ್ಸಿರ್ತಾನ. ಗುಡ್. ಹಾಯ್ ಕೃಷ್ಣ. ಇವನು ನೋಡ್ರಿ ಲಾಸ್ಟ್ ಸೀನಾಗ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ, ಈಗ ಸೀದಾ ಮಂಗಳಮುಖಿನ ಆಗ್ಬಿಟ್ಟಾನ. ಮೋಸ್ಟ್ಲಿ ಅಣ್ಣ ಬೆಳಿಗ್ಗೆ ಮಂಗಳಮುಖಿ ಆಗಿ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ದಂಗ ಕಾಣಿಸ್ತತಿ. ಇವ್ರು 3 ಜನ ಆಟೋ ಸ್ಟ್ರೈಕ್ ಐತಂತ ಮಾತಾಡ್ಕೊಂಡು ಹೋಗಿದ್ದನ್ನ ಶರಣ್ಯ ಕೇಳಿಸ್ಕೊಂಡು ಕೃಷ್ಣನ್ ಹತ್ರ ಡ್ರಾಪ್ ಹಾಕ್ಸ್ಕೊಂತಾಳ. ಸ್ಮಶಾನದಾಗಿರೋ ಶರಣ್ಯನ್ ಸಮಾಧಿನ ನೋಡ್ಕೊಂಡ್ ಬರಕರ ಕೃಷ್ಣ ಮತ್ತೆ ಶರಣ್ಯ ಒಬ್ರನ್ನೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂತಾರ. ನಂಗೆ ತುಂಬಾ ಬೇಕಾದವ್ರ ಹೆಸರು ಕೆ ಇಂದ ಸ್ಟಾರ್ಟ್ ಆಗ್ತಿತ್ತು. ನನಗೂ ತುಂಬಾ ಬೇಕಾಗಿರೋ ಹೆಸರು ಕೆ ಇಂದಾನ ಸ್ಟಾರ್ಟ್ ಆಗೋದು. ಖಲೀಫಾ, ಮಿಯಾ ಖಲೀಫಾ. ಈ ಕಡೆ ಸೈಡ್ ಶಾಂತಿ, ಕಾಲ್ಗರ್ಲು ಅನ್ನೋ ವಿಷಯ ನಮಗೆ ಗೊತ್ತಾಕತಿ. ಇದೆಲ್ಲ ಬಿಟ್ಟಾಕಿ ಬಂದ್ಬಿಡು, ನಾನು ಇನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಬೈ ದ ವೇ ಈಕೆ ಹಾಕೊಂಡ್ರ ಅಂತ ಈ ಫ್ರಾಕ್ ನ ಮೊನ್ನೆ ಕರಿಷ್ಮಾ ಹಾಕೊಂಡಿದ್ಲು. ಸೊ ಶಾಂತಿ ದಂಧೆ ಬಗ್ಗೆ ಗೊತ್ತಾಗ್ತದಂಗ ಜೋಶ್ ಬೇಜಾರಾಗ್ಯಾನ. ನಿನಗೆ ಅಷ್ಟೊಂದ್ ತೆವಲಿದ್ರೆ 5,000 ರೂಪಾಯಿ ಕೊಟ್ಬಿಟ್ಟು ಎಂಜಾಯ್ ಮಾಡಿ ಖುಷಿಯಾಗಿರು. ಕೃಷ್ಣನ್ ಫ್ರೆಂಡ್ಸ್ ಗೆ ಒಳ್ಳೆ ಸಿವಿಕ್ ಸೆನ್ಸ್ ಇರೋದ್ರಿಂದ ನೆಕ್ಸ್ಟ್ ದಿನ ರೋಡ್ ಪಕ್ಕಕ್ಕೆ ನಿಂತ್ಕೊಂಡ ಟಾಯ್ಲೆಟ್ ಮಾಡ್ತಿರ್ತಾರ. ಆದ್ರೆ ಈ ಕಡೆ ಸೈಡ್ ಕೃಷ್ಣ ಶರಣ್ಯನ್ ಜೊತೆಗೆ ಬೇರೆನೇ ಮಾಡಕತ್ತಾನ. ತಪ್ಪು ತಿಳ್ಕೊಬ್ಯಾಡ್ರಿ, ಆಕ್ಚುಲಿ ಅಕ್ಕ ಕುಂಟೆವಿಲ್ಲೇ ಆಡಕತ್ತಾಳ. Be careful, be careful. ಇಲ್ಲಿ ಶರಣ್ಯ 2ನೇ ಕ್ಲಾಸ್ ಓದ್ತಿರೋ ಹುಡುಗಿ ತರ ಓವರ್ ಆಕ್ಟಿಂಗ್ ಮಾಡ್ತಾಳ. ಹೌದು, ನಾನಿನ್ನು ಎಳೆ ಪಾಪು, ನಿಂಗೆ ಗೊತ್ತಿಲ್ವಾ? ಕೃಷ್ಣ ಶರಣ್ಯ ಹಚ್ಕೊಂಡ್ರೆ ಲಿಪ್ ಬಂಬು ಯಾವ ಕಂಪ್ನಿ ಅಂತ ಟೆಸ್ಟ್ ಮಾಡಕ್ ಹೋಗಾನ. ಬಟ್ ಶರಣ್ಯ ಬತ್ತಿ ಇಟ್ಬಿಡ್ತಾಳ. A few moments later. ಈ ಫ್ರೆಂಡ್ಶಿಪ್ ಪ್ರೀತಿ ಆಗೋದಾದ್ರೆ ನಾವಿನ್ ಮುಂದೆ ಮೀಟ್ ಮಾಡೋದೇ ಬೇಡ. ನೋವಿದೆ, ಆಕ್ರೋಶ ಇದೆ. ನೋಡ್ರಿ, ಹಳೆ ಕನ್ನಡದ ಫಿಲಿಮ್ಸ್ ಗಳನ್ನ ನಾವು ನೋಡಿರಲ್ಲ, ಬಟ್ ಅದ್ರಾಗಿರೋ ಹಾಡ್ಗಳನ್ನ ಪಕ್ಕ ಕೇಳಿರ್ತೀವಿ. ಈ ವಿಡಿಯೋ ನೋಡ್ತಾರ ಅಂತ 90% ಜನ ಈ ಫಿಲಿಮ್ ನ ನೋಡಿರಲ್ಲ, ಬಟ್ ನೆಕ್ಸ್ಟ್ ಬರೋಂತ ಸಾಂಗ್ ನ ಪಕ್ಕ ಕೇಳಿರ್ತೀರಿ. ಸಾಂಗ್ ಅಂತೂ ಚೆನ್ನಾಗಿತ್ತು, ಬಟ್ ವಿಚಿತ್ರ ಏನಂದ್ರ ಆಗ್ಲೇ ಕೃಷ್ಣನ ರಿಜೆಕ್ಟ್ ಮಾಡಿದಂತ ಶರಣ್ಯ ಸಾಂಗ್ ಮುಗಿತಿದ್ದಾಗ ಒಪ್ಕೊಂಡ್ಬಿಡ್ತಾಳ. ನೆಕ್ಸ್ಟ್ ದಿನ ಕೃಷ್ಣ ಮತ್ತೆ ಶರಣ್ಯ ರೂಮ್ ನಾಗಿದ್ದಾಗ ದಬಡಿ ದಿಬಡಿ ಸ್ಟಾರ್ಟ್ ಆಗತಿ. ಬಟ್ ಡೈರೆಕ್ಟ್ರು ದಬಡಿ ದಿಬಡಿನ ಮೆಟಾಫೋರಿಕ್ ಆಗಿ ತೋರಿಸಬೇಕು. ಅದಕ್ಕೋಸ್ಕರ ಹೀರೋ ಮತ್ತೆ ಹೀರೋಯಿನ್ ನ ಬಳ್ಳಾರಿ ಮೈನ್ಸಿ ಕರ್ಕೊಂಡ್ ಹೋಗಿ ಡ್ಯಾನ್ಸ್ ಮಾಡ್ತಾರ. ಬಟ್ ಈ ಕಡೆ ಸೈಡ್ ಶಾಂತ ಬಾಳ ಬೇಜಾರ್ನಾಗದಾಳ, ಯಾಕಂದ್ರ ಅಕ್ಕಗ ಏಡ್ಸ್ ಐತಂತೆ. ಯುವರ್ ಆನ್ HIV ಪಾಸಿಟಿವ್ ಪೇಷಂಟ್. Be careful, be careful. ಈಗ ಶರಣ್ಯ ಶಾಂತಿಗೆ ಧೈರ್ಯ ಹೇಳ್ತಾಳ. ನಿನಗ್ ಬಂದಿರೋ ಈ ಕಾಯಿಲೆನ ಚಿಂತೆ ಮಾಡದೆ ಎದುರ್ಸು. ಹೆಂಗ್ ಎದುರ್ಸಕ್ಕ? ಏಡ್ಸ್ಗೆ ಟ್ರೀಟ್ಮೆಂಟ್ ಇಲ್ಲ. ಸೊ ಶರಣ್ಯ ಜೋಶ್ಗೆ ಫೋನ್ ಮಾಡಿ ಮನಿಗ್ ಕರ್ಸಿ ಶಾಂತಿಗೆ ಏಡ್ಸ್ ಬಂದ್ರ ವಿಷಯನ ಹೇಳ್ತಾಳ. ಇಷ್ಟು ದಿನ ಜೋಶ್ನ ರಿಜೆಕ್ಟ್ ಮಾಡಿದಂತ ಶಾಂತ ಅವ್ನ್ ರೂಮಿಗೆ ಬರ್ತಿದ್ದಂಗ ಏನ್ ಮಾಡ್ತಾಳ ನೋಡ್ರಿ. ಬೆಂಕಿ ಬಿಡಕ ನೀನು, ಈಗ ಯಾರು ಸಿಗಲ್ಲ ಅಂತ ಗೊತ್ತಾಗ್ತದಂಗ ಅವ್ನ್ ಪ್ರೀತಿ ಬಗ್ಗೆ ಅರಿವಾಗ್ಬಿಡ್ತಾ ನಿನಗೆ. ನಿನ್ ಪ್ರೀತಿಲಿ ನಾನು ಹುಚ್ಚಿ ಆಗ್ಬಿಟ್ಟಿದೀನಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೆಕ್ಸ್ಟ್ ದಿನ ಶರಣ್ಯ ಕೃಷ್ಣನ ಮೀಟ್ ಆದಾಗ ನಾನ್ ನಿಮ್ಮ ಅಮ್ಮನ ಮದುವೆಗೆ ಒಪ್ಸ್ತೀನಿ, ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗು ಅಂತಾಳ. ಪ್ಲೀಸ್ ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ. ಬಾಯ್ ಫ್ರೆಂಡ್ ಶಾಪಿಂಗ್ ಕರ್ಕೊಂಡು ಹೋಗಲ್ಲ ಅಂದಾಗ ಹುಡುಗಿಯರ್ ಹಿಂಗ ಅನ್ನೋದು. ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ, ಕರ್ಕೊಂಡು ಹೋಗೋ. ಈಗ ಶರಣ್ಯ ಕೃಷ್ಣನ್ ಮನೆಗೆ ಅವ್ರ ಅಮ್ಮನ ಒಪ್ಸಕಂತ ಬಂದಾಳ. ನಾನು ಕಾಫಿ ಅಡ್ಡಲ್ಲಿ ಇರ್ತೀನಿ, ನೀನ್ ಮಾತಾಡ್ಕೊಂಡ್ ಬಾ. ಬಟ್ ಈ ಕಡೆ ಸೈಡ್ ಕೃಷ್ಣ ಕಾಫಿ ಕುಡಿಯಕರ ಸಡನ್ ಆಗಿ ಪೊಲೀಸರು ಅವ್ನ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಯಾಕೆ ಅಟ್ಯಾಕ್ ಮಾಡಿದ್ರು, ಅಟ್ಯಾಕ್ ಮಾಡಕ್ ರೀಸನ್ ಏನಂತ ತೋರ್ಸೇ ಇಲ್ಲ ಇವ್ರು ಇಲ್ಲಿ. ಸೊ ಕೃಷ್ಣ ಪೊಲೀಸರ ಕೈಯಾಗಿಂದ ತಪ್ಸ್ಕೊಂಡು ಮನಿಗ್ ಬರ್ತಿದ್ದಂಗ ಶರಣ್ಯ ಕೃಷ್ಣನ್ ನಮಗ ಶೂಟ್ ಮಾಡ್ಬಿಡ್ತಾಳ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಯಾಕಂದ್ರೆ ಫಿಲಿಂ ಸ್ಟಾರ್ಟಿಂಗ್ ನಾಗ ಶರಣ್ಯನ್ ಹಳೆ ಬಾಯ್ ಫ್ರೆಂಡ್ ಗೆ ಗುದ್ದಿದಂತ ಜೀಪ್ ನಾಗ ಕೃಷ್ಣನ್ ಅಮ್ಮ ಮತ್ತೆ ಆ ಅಫೇರ್ ಅಂಕಲ್ ಇದ್ರಂತೆ. ಸೊ ತನ್ನ ಹಳೆ ಬಾಯ್ ಫ್ರೆಂಡ್ ನ ಇವ್ರು ಸಾಯಿಸಿದ್ಕ ಈಕಿ ಕೃಷ್ಣನ್ ಅಮ್ಮನ್ ಸಾಯಿಸಿರ್ಬೋದಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವತ್ತು ಡ್ರೈವಿಂಗ್ ಸೀಟ್ ನಾಗ ಇದ್ದದ್ದು ಆ ಅಂಕಲ್, ಈ ಆಂಟಿ ಅಲ್ಲ. ಸೊ ಲಾಜಿಕ್ ಆಗಿ ನೋಡಿದ್ರ ಶರಣ್ಯ ಸಾಯಿಸಂಗಿದ್ರ ಆ ಅಂಕಲ್ ನ ಸಾಯಿಸಕಿತ್ತು, ಈ ಆಂಟಿನಲ್ಲ. ಸೊ ಕ್ಲೈಮ್ಯಾಕ್ಸ್ ನಾಗ ಪೊಲೀಸರಲ್ಲಿ ಬಂದು ಇವ್ರಿಬ್ರು ಅರೆಸ್ಟ್ ಮಾಡ್ಕೊಂಡು ಹೋಗಾರ. ಇವ್ರಿಬ್ರನ್ನ ಸ್ಟೇಷನ್ಗೆ ಕರ್ಕೊಂಬ. ಬಟ್ ಅಕ್ಕ ಹೋಗಕ್ಕಿಂತ ಮುಂಚೆ ಕೃಷ್ಣಗೆ ಏನಂತ ಕೇಳ್ರಿ. ನನ್ ಕೈಲಿ ನೀನ್ ಬಿಟ್ಟಿರೋಕ್ ಆಗಲ್ಲ. ಅಮ್ಮ ತಾಯಿ, ಅವ್ರ ಅಮ್ಮನ್ ಸಾಯಿಸಿ ನೀನ್ ಸ್ವಲ್ಪ ಹೊತ್ತಿಗಿನ ಮುಂಚೆ. ಆಮೇಲೆ ಈ ಪೊಲೀಸರು ಎಂತ ಯೂಸ್ಲೆಸ್ ಅದಾರ ನೋಡ್ರಿ. ಮಲ್ಡ್ರ್ ಮಾಡಿರೋ ಶರಣನ್ ಕೈಗೆ ಬೇಡಿ ಹಾಕಿಲ್ಲ, ಏನು ಮಾಡ್ಲಿಲ್ಲ ಅಂತ ಕೃಷ್ಣನ್ ಕೈಗೆ ಬೇಡಿ ಹಾಕ್ಯಾರ. ಆಮೇಲೆ ಹಿಂದ್ಗಡೆಗೆ ಒಬ್ಬ ಪೊಲೀಸರು ಇಲ್ಲ, ಮನ್ಸ್ ಮಾಡಿದ್ರೆ ಆರಾಮಾಗಿ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಶರಣ್ಯ. ಫಿಲ್ಮ್ ಎಂಡ್ ಹಾಕಿಂತ ಮುಂಚೆ ತನ್ನ ತಾಯಿನ ಸಾಯಿಸಿರಂತ ಶರಣ್ಯನ್ನ ಕೃಷ್ಣ ಒಪ್ಕೊಂಡ್ಬಿಡ್ತಾನ. ಅಣ್ಣ ಜಸ್ಟ್ 5 ನಿಮಿಷದಿಂದ ನಿಮ್ಮ ಅಮ್ಮನ್ ಸಾಯ್ತಾಳೆ ಹಾಕಿ. ಏನೋ ಇದೆಲ್ಲ ಪ್ರೀತಿ ಸ್ವಾರ್ಥ ಬೇಡ, ಲವ್ ಯು ಆಲ್. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಾ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಮ್ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದೆ, ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು.
ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. Love is slow poison. Be careful. Be careful.